ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯೇಲ್. ಯೆಹೆಜ್ಕೇಲನು ಅಂತ ಹೇಳಿದರೆ ಅದರ ಅರ್ಥ ಏನೆಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಯಾವ ರೀತಿಯಾಗಿ ದೇವರು ಹಿಂದಿನ ಅಧ್ಯಾಯಗಳಲ್ಲಿ ತನ್ನ ಬಲವನ್ನು ಭಕ್ತನಿಗೆ ವ್ಯಕ್ತಪಡಿಸಿದರೋ, ಅದೇ ರೀತಿಯಾಗಿ ರಾಷ್ಟ್ರಾದ್ಯಂತ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿ, ತನ್ನ ಬಲವನ್ನು ವ್ಯಕ್ತಪಡಿಸಿ, ತಾನೇ ಯೆಹೋವನು ಸದಾ ಇರುವಾತನು, ಎಂಥವನಾಗಿರುವನೋ ಅಂಥವನಾಗಿರುವನು, ಅಥವಾ ಎಂಥವನಾಗಿರುವನೋ ಅಂಥವನಾಗಿರುವ ಆತನು, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನು ಎಂಬಾತನು ಈಗ ಬಲಪಡಿಸುವಾತನಾಗಿ, ಸದಾ ಬಲಪಡಿಸುವಾತನಾಗಿದ್ದಾನೆ. 38ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನೋಡುವಾಗ ಗೋಗನು ಎಂಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವ್ರಿ. ಈ ಗೋಗನು ಯಾರು ಎಂಬುದಾಗಿ ನಾವು ಯೋಚಿಸುವುದಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ತೆಗೆದುಕೊಳ್ಳೋಣ. ಸಮ್ವನ್. ಆ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ಮಾಗೋಗ್ ಎಂಬ ದೇಶದ ನಾಯಕನು. ಒಂದು ದೇಶ ಇದೆ ಅಥವಾ ಒಂದು ರಾಜ್ಯ ಇದೆ, ಅದು ಮಾಗೋಗ್. ಆ ದೇಶದ ನಾಯಕನು ಗೋಗ್. ಹಾಗಾದರೆ ಗೋಗ್ ನಾಯಕ, ಮಾಗೋಗಿನ ನಾಯಕ ಅಂತ ಹೇಳ್ಬಿಟ್ಟು ನಾವು ನೋಡ್ತಿದ್ದೇವೆ. ಯಾರೇ ಇರಲಿ, ಆ ವ್ಯಕ್ತಿಯನ್ನು ದೇವರು ಉಪಯೋಗಿಸುವುದರ ಬಗ್ಗೆ 17 ಸಂಗತಿಗಳನ್ನು 38ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಈ ವ್ಯಕ್ತಿ ಒಂದು ರೀತಿಯಿಂದ ನೋಡುವುದಾದರೆ ದೇವರು ಹೇಳುವಂಥ ಒಂದು ಮಾತು, ನಾನು ನಿನಗೆ ವಿರುದ್ಧನಾಗಿದ್ದೇನೆ. ಹಾಗಾದರೆ ದೇವರಿಗೆ ವಿರುದ್ಧವಾದ ವ್ಯಕ್ತಿ, someone whom God is against. ದೇವರು ವಿರುದ್ಧನಾಗಿರುವಂಥ ವ್ಯಕ್ತಿ ಈ ಗೋಗನ್. ಆದರೆ ವಿರುದ್ಧವಾದ ವ್ಯಕ್ತಿ ಆಗಿದ್ದರೂ ಕೂಡ ದೇವರು ಅಂಥ ವ್ಯಕ್ತಿಯನ್ನು ಉಪಯೋಗ ಮಾಡಿಕೊಳ್ತಾನೆ. ಗಾಡ್ ಯೂಸಸ್ ಈವನ್ ಸಚ್ ಪೀಪಲ್ whom ಈಸ್ ಅಗೇನ್ಸ್ಟ್. ಇದರಲ್ಲಿ ನನಗೆ ತೋರಿಸುವಂಥದ್ದು ದೇವರ ದೊಡ್ಡತನವನ್ನು ಇದು ತೋರಿಸುವಂಥದ್ದಾಗಿದೆ. ಇಟ್ ಶೋಸ್ ದ ಗ್ರೇಟ್ನೆಸ್ ಆಫ್ ಗಾಡ್. ಇನ್ನೊಂದು ಪಾಠ ಏನಾದರೆ, ದೇವರು ಯಾರನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಗಾಡ್ ಕ್ಯಾನ್ ಯೂಸ್ ಎನಿವನ್. ಮೂರನೇದು, ದೇವರನ್ನು ವೈರಿಯನ್ನು ಕೂಡ ಉಪಯೋಗ ಮಾಡಿಕೊಂಡು ತನ್ನ ಉದ್ದೇಶವನ್ನು ನೆರವೇರಿಸುವವನಾಗಿದ್ದಾನೆ. ಗಾಡ್ ಯೂಸಸ್ ಈವನ್ ಹಿಸ್ ಎನಿಮೀಸ್ ಟು ಫುಲ್ಫಿಲ್ ಹೀಸ್ ಪರ್ಪಸಸ್. ಹಾಗಾದರೆ ನಾವು ಈ ಗೋಗನಿಂದ ಕಲಿಯುವಂಥ 17 ಸಂಗತಿಗಳು ಇವೆ. ಒಂದೊಂದಾಗಿ ಅವುಗಳನ್ನು ಈಗ ನೋಡಿಕೊಳ್ಳೋಣ. ಬನ್ನಿರಿ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ, ನಿನ್ನನ್ನು ತಿರುಗಿಸಿ ಅಂತ ಬರೆದಿದೆ. 17 ಥಿಂಗ್ಸ್ ಆರ್ 17 ಫ್ಯಾಕ್ಟ್ಸ್ ಅಬೌಟ್ ಗಾಡ್ ಯೂಸಿಂಗ್ ಸಮ್ವನ್. ದೇವರು ಯಾರನ್ನೂ ಉಪಯೋಗಿಸುವಂಥ 17 ಸತ್ಯಾಂಶಗಳು. ಅವು ವಿರುದ್ಧವಾದ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗ ಮಾಡ್ತಾರೆ. ಆದರೆ ಒಂದು ಮಾತು ನಾನಿಲ್ಲಿ ಹೇಳಬೇಕು, ದೇವರು ಉಪಯೋಗ ಮಾಡುವಂಥದ್ದು ದೊಡ್ಡದಲ್ಲ. ಯಾಕಂತೇಳಿದರೆ 3 ವಿಷಯಗಳು. ದೇವರೊಬ್ಬ ವ್ಯಕ್ತಿಯನ್ನು ಉಪಯೋಗ ಮಾಡುವಂಥದ್ದು, ದೇವರೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವಂಥದ್ದು, ದೇವರು ಒಬ್ಬ ವ್ಯಕ್ತಿಯ ಮುಖಾಂತರವಾಗಿ ಮಹಿಮೆ ಹೊಂದುವುದು. ಈ 3 ವಿಷಯಗಳಿದೆ. ಇದನ್ನು ನಾನು ಪ್ರಾರಂಭದಲ್ಲಿ ಹೇಳಿಬಿಟ್ಟು ನಾನು ಮುಂದುವರಿಸ್ತೇನೆ.
God using somebody, God blessing somebody, God glorifying in somebody. ಹೌದು, ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗ ಮಾಡುವಂಥದ್ದು ಒಳ್ಳೆಯದೇ, ಆದರೆ ಅದೇ ದೊಡ್ಡದಲ್ಲ. ಯಾಕಂದರೆ ದೇವರು ಸೈತಾನನ್ನು ಉಪಯೋಗ ಮಾಡಿಕೊಳ್ತಾನೆ. ದೇವರು ಇಲ್ಲಿ ನೋಡ್ರಿ ಗೋಗನನ್ನು ಉಪಯೋಗ ಮಾಡ್ಕೊಳ್ತಾನೆ. ದೇವರು ಆ್ಯಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿಯನ್ನು ಉಪಯೋಗ ಮಾಡಿಕೊಳ್ತಾನೆ. ದೇವರು ಒಬ್ಬ ಒಂದು ಕತ್ತೆಯನ್ನು ಉಪಯೋಗ ಮಾಡಿಕೊಳ್ತಾನೆ. ದೇವರು ಸೈತಾನನ್ನು ಉಪಯೋಗ ಮಾಡಿಕೊಂಡು ಯೋಬನ ಗ್ರಂಥದಲ್ಲಿ ಹೋಗಿ ಅದನ್ನು ಮಾಡು ಅಂತ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಅದ ಕಾರಣ ಗಾಡ್ ಯೂಸಿಂಗ್ ಸಂಬಡಿ, ಎರಡನೇದು ಗಾಡ್ ಬ್ಲೆಸ್ಸಿಂಗ್ ಸಂಬಡಿ. ಉಪಯೋಗ ಮಾಡೋದು ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ದೇವರು ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವುದು. ಗಾಡ್ ಬ್ಲೆಸ್ಸಿಂಗ್ ಸಂಬಡಿ. ಹೌದು, ಅದು ಇನ್ನೊಂದು ಹೈಯರ್ ಲೆವೆಲ್, ಉನ್ನತ ಒಂದು ಮಟ್ಟ. ಅದಕ್ಕಿಂತಲೂ ದೊಡ್ಡದೇನೆಂದರೆ ಗಾಡ್ ಬೀಯಿಂಗ್ ಗ್ಲೋರಿಫೈಡ್ ಇನ್ ಸಂಬಡಿ. ದೇವರು ಒಬ್ಬ ವ್ಯಕ್ತಿಯಲ್ಲಿ ಮಹಿಮೆ ಹೊಂದುವುದು, ಅನುಮೋದ ಹೊಂದುವುದು. ಗಾಡ್ ಬೀಯಿಂಗ್ ಪ್ಲೀಸ್ಡ್ ವಿತ್ ಸಂಬಡಿ. ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿದನ್ನು ಲಕ್ಷಾಂತರ ಜನರು, ಆದರೆ ಅವರಲ್ಲಿ ಎಲ್ಲರ ವಿಷಯದಲ್ಲಿ ಸಂತೋಷವಾಗಿರಲಿಲ್ಲ, ಎಲ್ಲರ ವಿಷಯದಲ್ಲಿ ಮೆಚ್ಚುಗೆಯಾಗಿರಲಿಲ್ಲ, ಮೆಚ್ಚಿಕೊಳ್ಳಲಿಲ್ಲ. God blessed the Israelites, but God did not approve all of them. ಆದ ಕಾರಣ ದೇವರ ಅನುಮೋದಿಸುವುದು, ದೇವರು ಮಹಿಮೆ ಹೊಂದುವುದು, ದೇವರು ರೂಪಾಂತರ ಮಾಡುವಂಥದ್ದು, ಇದು ಬಹಳ ಪ್ರಾಮುಖ್ಯ. ಸರಿ, ಆದರೆ ಇಲ್ಲಿ ಮೊದಲನೇ ಸ್ಟೇಜ್ ದೇವರೊಬ್ಬ ವ್ಯಕ್ತಿಯನ್ನು ಉಪಯೋಗ ಮಾಡುವುದಷ್ಟೇ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಅವ್ರನ್ನ ಆಶೀರ್ವದಿಸಲಿಲ್ಲ, ದೇವರು ಅವ್ರನ್ನ ರೂಪಾಂತರ ಮಾಡಲಿಲ್ಲ, ದೇವರು ಅವ್ರನ್ನ ಮುಖಾಂತರವಾಗಿ ಗೋಗನ ಮುಖಾಂತರ ಮಹಿಮೆ ಹೊಂದಲಿಲ್ಲ. ಸರಿ, ನಿನ್ನನ್ನು ತಿರುಗಿಸಿ, 4ನೇ ವಚನ. ದೇವರು ಒಬ್ಬ ವ್ಯಕ್ತಿ ವೈರಿಯನ್ನು ತಿರುಗಿಸಲು ಶಕ್ತನಾಗಿದ್ದಾನೆ. ಅದು ದೇವರು ಉಪಯೋಗಿಸುವಂಥ ಮೊದಲನೇ ವಿಧಾನ. 38 ಎಜೆಕಿಯೇಲ್ 4ನೇದು. ನಿನ್ನ ಸೈನ್ಯವೆಲ್ಲವನ್ನು, ದೇವರು ಅವನ ಸೈನ್ಯವೆಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡ್ರಂತೆ. ಅಂದರೆ ಒಬ್ಬ ವ್ಯಕ್ತಿಯನ್ನು, ವೈರಿಯನ್ನು ಉಪಯೋಗ ಮಾಡಿಕೊಂಡು ಅವನ ಜೊತೆಗಿರುವಂಥ ಸೈನ್ಯನೂ ಉಪಯೋಗ ಮಾಡಿಕೊಳ್ತಾರೆ. ಅಥವಾ ದೇವರು ಸೈತಾನನ್ನು ಉಪಯೋಗಿಸಬಹುದು, ಸೈತಾನ್ನ ದುರಾತ್ಮಗಳ ಸೈನ್ಯವನ್ನು ಕೂಡ ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅಂದರೆ ದೇವರು ಅವ್ರ ವಿಷಯದಲ್ಲಿ ಸಂತೋಷವಾಗಿದ್ದಾನಂತ ಅರ್ಥ ಅಲ್ಲ, ಅವ್ರನ್ನ ಆಶೀರ್ವದಿಸಿದ್ದಾನಂತ ಅರ್ಥ ಅಲ್ಲ, ಉಪಯೋಗಿಸಿದಷ್ಟೇ. 3ನೇದಾಗಿ 6ನೇ ವಚನದಲ್ಲಿದೆ, ನಿನ್ನೊಂದಿಗೆ ಬರಮಾಡುವೆನು. ದೇವರು ನೋಡ್ರಿ ಅನೇಕ ಜನಾಂಗಗಳನ್ನು ಈ ಗೋಗನ ಮುಖಾಂತರ, ಈ ಶತ್ರು ದೇವರು ವಿರುದ್ಧವಾಗಿರುವ ಈ ವ್ಯಕ್ತಿಯೊಂದಿಗೆ ಬರಮಾಡಿದ್ನಂತೆ. ದೇವರು ಆ ರೀತಿಯಾಗಿ ಕೂಡ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನ್ಯಾಷನಲಿ ಗಾಡ್ ಕ್ಯಾನ್ ಯೂಸ್ ಸಂಬಡಿ. ಮತ್ತು 4ನೇದಾಗಿ 7ನೇ ವಚನ 38 ಯೆಹೆಜ್ಕೇಲ್ ಗ್ರಂಥ, ಅದರಲ್ಲಿ ನಾವು ನೋಡುವಾಗ ದೇವರು ಹೇಳುವಂಥ ಇನ್ನೊಂದು ಮಾತು, ನಿನ್ನನ್ನು ಸಿದ್ಧ ಮಾಡಿಕೋ ಎಂಬುದಾಗಿ ದೇವರು ಹೇಳ್ತಾರೆ. ಗಾಡ್ ಈಸ್ ಟೆಲ್ಲಿಂಗ್ ಸಂಬಡಿ ಹೂಮ್ ಈಸ್ ಅಗೇನ್ಸ್ಟ್ ಟು ಪ್ರಿಪೇರ್. ಹಾಗಾದರೆ ದೇವರು ಮಾತಾಡ್ತಾರೆ ಅಂತ ಕೂಡ ಹೇಳ್ಬೋದು. ಗಾಡ್ ಕ್ಯಾನ್ ಸ್ಪೀಕ್ ಟು ಸಂಬಡಿ ವಿತ್ ಹೂಮ್ ಈಸ್ ಅಗೇನ್ಸ್ಟ್. 5ನೇದಾಗಿ ಅದೇ 7ನೇ ವಚನದ ಕೊನೆ ಭಾಗ, ನೀನು ಅವುಗಳಿಗೆ ಪಾಲಕನಾಗಿರು. ಗಾಡ್ ಕ್ಯಾನ್ ಮೇಕ್ ಸಂಬಡಿ ಎ ಲೀಡರ್. ದೇವರು ವಿರುದ್ಧವಾಗಿದ್ದಾನೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ, ಗೋಗನ ವಿಷಯದಲ್ಲಿ ಇಲ್ಲಿ. ಆದರೆ ದೇವರು ಅವನನ್ನು ಪಾಲಕನಾಗಿರು, ನಿನ್ನ ಲೀಡರ್ ಆಗಿರು ಅಂತ ಒಂದು ಜವಾಬ್ದಾರಿಕೆಯ ಪ್ಲೇಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಯೂಸ್ ಮಾಡ್ಕೋಬೋದು, ಉಪಯೋಗ ಮಾಡ್ಕೋಬೋದು. 6ನೇದಾಗಿ 8ನೇ ವಚನ, ನಿನಗೆ ಅಪ್ಪಣೆಯಾಗುವುದು ಅಂತ ಹೇಳುವಂಥ ಮಾತನ್ನು ಗಮನಿಸ್ಬೋದು. ಯೆಹೆಜ್ಕೇಲ್ 38 8ನೇ ವಚನದಲ್ಲಿ ಹೌದು, ದೇವರು ನಿನಗೆ ಅಪ್ಪಣೆ ಆಗೋದು. ಗಾಡ್ ಡೈರೆಕ್ಟ್ಸ್ ಥ್ರೂ ಹಿಸ್ ಕಮ್ಯಾಂಡ್. ಗಾಡ್ ಕ್ಯಾನ್ ಕಮ್ಯಾಂಡ್ ಸಂಬಡಿ ಹೂಮ್ ಹಿ ಡಸಂಟ್, ಹಿ ಈಸ್ ನಾಟ್ ಹ್ಯಾಪಿ. ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸಿ, ಒಬ್ಬ ವೈರಿಯನ್ನು ಉಪಯೋಗಿಸಿ ಆ ವ್ಯಕ್ತಿಗೆ ಅಪ್ಪಣೆ ಕೊಡ್ಬೋದು. ಜಸ್ಟ್ ಬಿಕಾಸ್ ಗಾಡ್ ಕಮ್ಯಾಂಡೆಡ್
Enemy should not think that God is happy with me or God is blessing me or even though God is speaking to me. ದೇವರು ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ, ವೈರಿಯ ಜೊತೆಯಲ್ಲಿ ಮಾತಾಡಿದರು, ದೇವರು ಆಜ್ಞಾಪಿಸಿದರು. ಆ ವ್ಯಕ್ತಿ ತಿಳ್ಕೊಬಾರ್ದು ದೇವರು ನನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನೆ, ದೇವರು ನನ್ನ ವಿಷಯದಲ್ಲಿ ಮೆಚ್ಚಿದ್ದಾನೆ ಅಂತ ತಿಳ್ಕೊಳ್ಬಾರ್ದು. 7ನೇದಾಗಿ 8ನೇ ವಚನ, 38ನೇ ಅಧ್ಯಾಯ ಯೆಹೆಜ್ಕೇಲ್ ಮತ್ತು 8ನೇ ವಚನ. ಅಂದ ಹಾಗೆ ನಾವು ಏನು ನೋಡ್ತಾ ಇದ್ದೀವಿ 38ನೇ ಅಧ್ಯಾಯ ಯೆಹೆಜ್ಕೇಲ್ನಲ್ಲಿ ಅಂದರೆ 17 ಫ್ಯಾಕ್ಟ್ಸ್ ಅಬೌಟ್ ಗಾಡ್ ಯೂಸಿಂಗ್ ಸಮನ್. ಯಾರನ್ನೂ ದೇವರು ಉಪಯೋಗ ಮಾಡುವಂಥದರ ಬಗ್ಗೆ 17 ಸತ್ಯಾಂಶಗಳು, 17 ಫ್ಯಾಕ್ಟ್ಸ್. ಅಂದರೆ ದೇವರು ಒಬ್ಬ ವ್ಯಕ್ತಿಯನ್ನು, ವೈರಿಯನ್ನು ಕೂಡ ಉಪಯೋಗ ಮಾಡ್ಬೋದು, ಆದರೆ ದೇವರು ಆ ವ್ಯಕ್ತಿಯ ವಿಷಯದಲ್ಲಿ ಸಂತೋಷವಾಗಿಲ್ಲ. ಇದು ಸಾಧ್ಯ. 40 ವರ್ಷಗಳು ದೇವರು ಇಸ್ರಾಯೇಲರ ವಿಷಯದಲ್ಲಿ ಸಂತೋಷವಾಗಿರಲಿಲ್ಲ, ಆದರೆ ಅವ್ರನ್ನ ಯೂಸ್ ಮಾಡಿಕೊಂಡ್ರು, ಅವ್ರನ್ನ ಉಪಯೋಗಿಸಿದ್ರು, ಅವರು ಒದಗಿಸಿದರು, ಅವ್ರಿಗೆ ಊಟ ಕೊಟ್ಟರು, ಅದ್ಭುತ ಮಾಡಿದರು, ನೀರು ಕೊಟ್ಟರು, ಮನ್ನ ಕೊಟ್ಟರು, ಚಪ್ಪಲಿ ಕೊಟ್ಟರು, ಕಾಲಿಗೆ ಕೆರೆಗಳನ್ನು ಕೊಟ್ಟರು, ವಸ್ತ್ರಗಳನ್ನು ಕೊಟ್ಟರು, ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹೌದು ಹಗಲೊತ್ತಿನಲ್ಲಿ ಮೇಘಸ್ತಂಭ, ಒಳ್ಳೆ ನಾಯಕರನ್ನು ಕೊಟ್ಟರು. ಇವೆಲ್ಲ ಕೊಟ್ಟರೆ ದೇವರು ಭಾಳ ಖುಷಿಯಾಗಿದ್ದಾರೆ ಅವ್ರ ವಿಷಯದಲ್ಲಿ ಅಂತ ಅಂದ್ಕೋಬಾರ್ದು. ಇಲ್ಲಿ ಕೂಡ ಗೋಗನನ್ನು ದೇವರು, ಒಬ್ಬ ವ್ಯಕ್ತಿಯನ್ನು, ನಾನು ನಿನಗೆ ವಿರುದ್ಧನಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ವ್ಯಕ್ತಿಯನ್ನು ದೇವರು ಉಪಯೋಗ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು 8ನೇ ವಚನದ ಮಧ್ಯಭಾಗದಲ್ಲಿ ಇನ್ನೊಂದು ವಿಷಯ ಇದೆ, ನನ್ನ ಜನರ ಮೇಲೆ ನೀನು ಬೀಳುವಿ. ಗಾಡ್ ಕ್ಯಾನ್ ಯೂಸ್ ಸಂಬಡಿ ಟು ಡಿಸಿಪ್ಲಿನ್ ಹಿಸ್ ಚಿಲ್ಡ್ರನ್. ತನ್ನ ಮಕ್ಕಳನ್ನು ಶಿಸ್ತುಪಡಿಸಲು ದೇವರು ವೈರಿಯನ್ನು ಕೂಡ ಉಪಯೋಗ ಮಾಡಿಕೊಳ್ಳಲು ಸಾಧ್ಯ. ಹೌದು, ನನ್ನ ಜನರಾದ ಇಸ್ರಾಯೇಲ್ರ ಅವರ ಮೇಲೆ ಹೌದು ದಾಳಿ ಮಾಡಲಿಕ್ಕೆ ದೇವರು ಅನುಮತಿಸ್ತಾರೆ. ಯಾವ ರೀತಿಯಾಗಿ ಸೈತಾನನಿಗೆ ಯೋಬನ ಮೇಲೆ ಆ ಅನುಮತಿ ಕೊಟ್ಟು ದಾಳಿ ಮಾಡಲಿಕ್ಕೆ ಅನುಭವಿಸಿದ ಹಾಗೆ ಇಸ್ರಾಯೇಲ್ರ ಮೇಲೆ ಕೂಡ ಗೋಗನು ದಾಳಿ ಮಾಡುವಂತೆ, ಅಟ್ಯಾಕ್ ಮಾಡುವಂಥ ಅನುಮತಿ ಕೊಡಲಿಕ್ಕೆ ಸಾಧ್ಯ. ಮತ್ತು 8ನೇದಾಗಿ ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸುವುದಾದರೆ ಹೇಗೆ ಉಪಯೋಗಿಸ್ತಾರೆ ಅಂಥೇಳಿದರೆ 10ನೇ ವಚನದಲ್ಲಿ, ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು, ದೇವರಿಗೆ ಗೊತ್ತು ದೇವರು ಉಪಯೋಗಿಸುವ ವ್ಯಕ್ತಿಯ ಮನಸ್ಸಿನ ಆಲೋಚನೆಗಳನ್ನು ಬಲ್ಲವನಾಗಿದ್ದಾನೆ. ಗಾಡ್ ನೋಸ್ the thoughts of the person whom God is using. He may be even an enemy in this case. ಈ ವಿಷಯದಲ್ಲಿ ನಾವು ನೋಡುವಾಗ, ಈ ಕ್ಷೇತ್ರದಲ್ಲಿ ನೋಡುವಾಗ ಗೋಗನು ವೈರಿಯಾಗಿದ್ದನು, ವೈರಿಯ ಮನಸ್ಸನ್ನು ದೇವರು ಬಲ್ಲವನಾಗಿದ್ದನು. 9ನೇದಾಗಿ 12ನೇ ವಚನದ ಕೊನೆಯ ಭಾಗದಲ್ಲಿ ಇದಿದೆ, ಕುತಂತ್ರವನ್ನು ಕಲ್ಪಿಸುವಿ. ಒಂದು ವೇಳೆ ಆ ವ್ಯಕ್ತಿ, ದೇವರು ಉಪಯೋಗಿಸುವ ವ್ಯಕ್ತಿ ಕುತಂತ್ರವನ್ನು ಕಲ್ಪಿಸಿದರೂ ಕೂಡ ದೇವರು ಯೂಸ್ ಮಾಡ್ತಾ ಇರ್ತಾನೆ. ದಟ್ ಡಸಂಟ್ ಮೀನ್ ಗಾಡ್ ಈಸ್ ಹ್ಯಾಪಿ ವಿತ್ ದಟ್ ಪರ್ಸನ್. ಅಂದರೆ ಅದರ ಅರ್ಥ ದೇವರು ಸಂತೋಷವಾಗಿದ್ದಾನೆ ಅಂತ ಅಲ್ಲ. ನೀದರ್ ಡಸ್ ಗಾಡ್ ಅಪ್ರೂವ್ಸ್ ಸಚ್ ಥಿಂಗ್ಸ್. ದೇವರು ಆ ಕುತಂತ್ರವನ್ನು ಆತನ ಅನುಮೋದಿಸುವುದಿಲ್ಲ, ಅದನ್ನು ಮೆಚ್ಚುವುದಿಲ್ಲ. ಆದರೂ ಕೂಡ ದೇವರು ಆ ವ್ಯಕ್ತಿಯನ್ನು ಉಪಯೋಗ ಮಾಡ್ತಾರೆ. ಅದ ಕಾರಣ ಇದು ಒಂಥರ ಭಯಂಕರವಾದಂಥ ಒಂದು ಸಂಗತಿ. ಯಾಕಂದರೆ ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸ್ತಾ ಬಂದಿದ್ದಾರೆ, ಆದರೆ ದೇವರು ಆ ವ್ಯಕ್ತಿ ದೇವರನ್ನು ಮೆಚ್ಚುವ ವ್ಯಕ್ತಿ ಆಗಿರಲಿಲ್ಲ, ದೇವರಿಗೆ ವಿರುದ್ಧವಾದ ವ್ಯಕ್ತಿಯೇ ಆಗಿದ್ದನು. ಮತ್ತು ಹಾಗೆ ಮುಂದುವರಿಸಿದರೆ ಯೆಹೆಜ್ಕೇಲ್ ಗ್ರಂಥ 38ನೇ ಅಧ್ಯಾಯದ 13ನೇ ವಚನದ ಕೊನೆ ಭಾಗದಲ್ಲಿ ಕೆಲವರು ಬಂದು ಈ ಗೋಗನನ್ನು ಏನೋ ಕೇಳಿದ್ರಂತೆ. ಗಾಡ್ ನೋಸ್ ದ ಪರ್ಸನ್ ಹೂಮ್ ಹಿ ಯೂಸಸ್. ದೇವರಿಗೆ ಗೊತ್ತು ಯಾವ ವ್ಯಕ್ತಿಯನ್ನು ಉಪಯೋಗ ಮಾಡ್ತಿದ್ದಾರಂತ. ಆ ವ್ಯಕ್ತಿಗೆ ಯಾರೆಲ್ಲ ಬಂದು ಏನೇನು ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ದೇವರಿಗೆ ಗೊತ್ತು. ಗಾಡ್ ಈಸ್ ಅವೇರ್ ಆಫ್ ಇಟ್. ಹೌದು, ಆದರೂ ಅದನ್ನು ಹೇಳಿಕೊಳ್ಳೋದು ಒಳ್ಳೆಯದೇ.
11ನೇದಾಗಿ ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸೋದ್ರ ಬಗ್ಗೆ 11ನೇ ಸತ್ಯಾಂಶ ಏನಂತ ಹೇಳಿದ್ರೆ, ದೇವರು ಸ್ಪಷ್ಟಪಡಿಸ್ತಾನಂತೆ, ನಿನಗೆ ಗೊತ್ತಾಗುವುದಲ್ಲವೇ ಎಂಬುದಾಗಿ ದೇವರು ಗೋಗನ ಹತ್ರ ಮಾತಾಡ್ತಾರೆ. ಹಾಗಾದರೆ ದೇವರೊಬ್ಬ ವ್ಯಕ್ತಿಯನ್ನು ಉಪಯೋಗ ಮಾಡಿದರೆ ಆ ವ್ಯಕ್ತಿ ಗೊತ್ತಾಗುವಂತೆ ಮಾಡ್ತಾರೆ ಏನಾದರೂ ಕೆಲವು ವಿಷಯಗಳು. ಅದರ ಅರ್ಥ ದೇವರು ಆ ವ್ಯಕ್ತಿಯ ವಿಷಯದಲ್ಲಿ ಸಂತೋಷವಾಗಿದ್ದಾರೆ ಅಂತಲ್ಲ. ಸರಿ, 12ನೇದಾಗಿ 16ನೇ ವಚನದಲ್ಲಿ ನೋಡುವಾಗ, ನಿನ್ನ ನಾಶದಿಂದ ನನ್ನ ಗೌರವ ಅಂತ ದೇವರು ಹೇಳ್ತಾರೆ. ಆ ಗೋಗನ ನಾಶದಿಂದ ದೇವರಿಗೆ ಗೌರವ. ಹಾಗಾದರೆ ದೇವರು ಉಪಯೋಗಿಸುವ ವ್ಯಕ್ತಿ ಒಂದಿನ ನಾಶವಾಗುವ ಸಾಧ್ಯತೆ, ನಾಶವಾಗುವುದಕ್ಕೆ ಮುಂಚಿತವಾಗಿ ಆತನು ಆ ವೈರಿಗೆ ಅದರ ಕುರಿತಾಗಿ ಹೇಳುವಾತನಾಗಿದ್ದಾನೆ. 17ನೇ ವಚನದಲ್ಲಿ ದೇವರು ಉಪಯೋಗಿಸುವ ವ್ಯಕ್ತಿಯ ಬಗ್ಗೆ ಒಂದು ಪ್ರವಾದನೆ ಕೂಡ ದೇವರು ಹೇಳ್ಬೋದು. God can tell even a prophecy about a person whom God uses. ದೇವರು ಉಪಯೋಗಿಸುವ ವ್ಯಕ್ತಿಯ ಬಗ್ಗೆ ಒಂದು ಪ್ರವಾದನೆ ಹೇಳಿದ್ದಾರೆ ದೇವರು. But God is not happy with that person, even though he has prophesied over that person. ದೇವರ ಆ ವ್ಯಕ್ತಿಯ ವಿಷಯದಲ್ಲಿ ಪ್ರವಾದನೆ ಹೇಳಿದರು. ಏನಂತ ಹೇಳ್ತಾರೆ ನೋಡ್ರಿ, ಬಹು ವರ್ಷ ಇಸ್ರಾಯೇಲಿನ ಪ್ರವಾದಿಗಳು ಪುರಾತನ ಕಾಲದಲ್ಲಿ ಬಹು ವರ್ಷ ಪ್ರವಾದಿಸ್ತಾ, ನಾನು ಒಬ್ಬನನ್ನು ಇಸ್ರಾಯೇಲರ ಮೇಲೆ ಬೀಳ ಮಾಡುವೆನು ಎಂದು ಮುಂತಿಳಿಸಿದನಲ್ಲ, ನಾನು ಅವರ ಮೂಲಕ ಮುಂತಿಳಿಸಿದವನು ನೀನೇ. ಯು ಆರ್ ದ ಒನ್ ಐ ಪ್ರಾಫೆಸೈಡ್. ದೇವರು ಹೇಳ್ತಾರೆ, ನಿನ್ನ ಬಗ್ಗೆನೇ ನಾನು ಪ್ರವಾದನೆ ಹೇಳಿದೆ ಎಂಬುದಾಗಿ ಹೇಳ್ತಾರೆ. ಆದರೂ ಕೂಡ ಅವನು ದೇವರ ವೈರಿಯಾಗಿದ್ದ. 14ನೇದಾಗಿ 21ನೇ ವಚನ, ಗೋಗನವರನ್ನು ಕುರಿತಾಗಿ, ಅಂದರೆ ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗ ಮಾಡ್ತಾನೆ, ಅವನ ಸಂಗಡ ಇದ್ದಂಥವ್ರಿಗೆ ಕೂಡ ಹಾನಿ ಬರುವಂಥದ್ರ ಕುರಿತಾಗಿ ಈ ಸತ್ಯಾಂಶ. ಆನಂತರ ಗೋಗನ ಸಂಗಡ ವ್ಯಾಜ್ಯವಾಡುತ್ತಾ, ಹಾಗಾದರೆ ದೇವರೊಬ್ಬ ವ್ಯಕ್ತಿಯನ್ನು ಯೂಸ್ ಮಾಡುವ ವ್ಯಕ್ತಿಯ ಜೊತೆಯಲ್ಲಿ ವ್ಯಾಜ್ಯ ಕೂಡ ಆಡ್ಬೋದು. ಆನಂತರ ದೇವರು ಆ ವೈರಿಗೆ ಅಸ್ವಸ್ಥತೆಯನ್ನು ಕೂಡ ಅನುಮತಿಸಬಹುದು. ಅದನ್ನು 22ನೇ ವಚನ, ಕೊನೆಯದಾಗಿ 23ನೇ ವಚನದಲ್ಲಿ ತೀರ್ಪು ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ದೇವರು ಯಾವ ವ್ಯಕ್ತಿಯನ್ನು ಉಪಯೋಗ ಮಾಡಿದರೂ ಆ ವ್ಯಕ್ತಿಗೆ ಅಂತಿಮ ತೀರ್ಪನ್ನು ಕೊಡುವಂಥದ್ದು ಕೂಡ ಸಾಧ್ಯತೆ. ಆದ್ದರಿಂದ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕು. ಯಾಕಂದರೆ ಮುಕ್ತಾಯವಾಗ್ತದೆ 23ನೇ ವಚನದಲ್ಲಿ, ನನ್ನ ಗೌರವವನ್ನು ಕಾಪಾಡಿಕೊಂಡು ಬಹುಜನಾಂಗಗಳು ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಂತೆ ದೇವರು ಈ ರೀತಿಯಾಗಿ ಮಾಡ್ತಾರೆ. ಸರಿ, 38ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.